ಹಲೋ ಫ್ರೆಂಡ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಮೊಬೈಲಲ್ಲಿ 2 ಆ್ಯಪ್ಗಳನ್ನ ಹೆಂಗೆ ಯೂಸ್ ಮಾಡೋದು, ಮಲ್ಟಿ ಆ್ಯಪ್ಗಳು, ಡ್ಯುಯಲ್ ಆ್ಯಪ್ಗಳನ್ನು ಹೆಂಗೆ ಯೂಸ್ ಮಾಡೋದು. ಈಗ ನಾವು ಒಂದು ವಾಟ್ಸಪ್ಪು, ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಒಂದೊಂದು ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ಡಬಲ್ ಹೆಂಗೆ ಯೂಸ್ ಮಾಡೋದು ಡ್ಯುಯಲ್ ಆಗಿ, ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಓಕೆನಾ? ನೋಡಿ ಫಸ್ಟು ನಾವು ಏನು ಮಾಡಬೇಕಂದ್ರೆ ಸೆಟ್ಟಿಂಗಿಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಬನ್ನಿ ಸೆಟ್ಟಿಂಗಿಗೆ ಹೋಗೋಣ. ನೋಡಿ, ಸೆಟ್ಟಿಂಗಿಗೆ ಹೋದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಮ್ಮ ಮೊಬೈಲಲ್ಲಿ, ಯಾವುದೇ ಮೊಬೈಲಲ್ಲಿ. ಓಕೆನಾ? ಇನ್ನು ಮೇಲ್ಗಡೆ ಸರ್ಚ್ ಮಾಡಬೇಕಾಗುತ್ತೆ ಡ್ಯುಯಲ್ ಆ್ಯಪ್ ಅಂತ ಇದೆಯಲ್ವ, ಅಲ್ಲಿ ಕಾಣಿಸ್ತಿದೆಯಲ್ವಾ? ನೋಡಿ, ಡ್ಯುಯಲ್ ಆ್ಯಪ್ಸು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಆಗಲಿಲ್ಲ ಅಂದರೆ ನೋಡಿ ಕೆಳಗಡೆ ಇಲ್ಲೂ ಹುಡುಕ್ಬೋದು ನಾವು. ಕೆಳಗಡೆ ಬಂದು ಇಲ್ಲ ಆ್ಯಪ್ ಸೆಕ್ಷನ್ ಇದೆಯಲ್ವಾ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಆಮೇಲೆ ಇಲ್ಲಿ ಡ್ಯುಯಲ್ ಆ್ಯಪ್ ಅನ್ನೋ ಆಪ್ಷನ್ಸ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಓಕೆ, ನೋಡಿ ಡ್ಯುಯಲ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೊಂದು ಸಲ ಹೇಳ್ತೀನಿ, ಕೆಲವೊಂದು ಮೊಬೈಲ್ಗಳಲ್ಲಿ ಡ್ಯುಯಲ್ ಆ್ಯಪ್ ಅಂತ ಇದೆಯಲ್ಲ, ಆ ಥರ ಆಪ್ಷನ್ಸ್ ಇದೆಯಲ್ಲ, ಕ್ಲೋನ್ಸ್ ಅಂತ ಇರುತ್ತೆ. ನೀವು ಅದನ್ನು ಸರ್ಚ್ ಮಾಡ್ಬೋದು, ಕ್ಲೋನ್ ಆ್ಯಪ್ಸು. ಆ ಮುಖಾಂತರ ನೀವು ಡಬಲ್ ಆ್ಯಪ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ನೋಡಿ, ಈಗ ಡ್ಯುಯಲ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗೋದು. ಇಷ್ಟು ಆ್ಯಪ್ಗಳು ಕಾಣ್ತಾ ಇದೆ ನನಗೆ. ಈಗ ನೋಡಿ, ಲೋಗೋ ಮೇಕರು, ಟ್ರೂ ಕಾಲರು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಇದೆ. ಈಗ ನೋಡಿ, ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗಿಲ್ಲ. ಇನ್ಸ್ಟಾಗ್ರಾಮ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದಾಗ ಡ್ಯುಯಲ್ ಆ್ಯಪು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಬಟನು, ಡ್ಯುಯಲ್ ಆ್ಯಪ್ಸ್ ಅಂತ. ಪರ್ಮಿಷನ್ ಅಲ್ಲೂ ಕೊಡಿ, ಡ್ಯುಯಲ್ ಆ್ಯಪ್ ಇದೆಯಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ. ಮತ್ತು ಬ್ಯಾಕ್ ಬನ್ನಿ. ನೋಡಿ, ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪು 2 ಡಬಲ್ ಆ್ಯಪು ಕ್ರಿಯೇಟ್ ಆಗಿದೆ. ಫೇಸ್ಬುಕ್ ಆಗಿಲ್ಲ. ನಿಮಗೆ ಬೇಕಾದ್ರೆ ಫೇಸ್ಬುಕ್ಕನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು, ಡಬಲ್ ಆ್ಯಪ್ನ ನೀವು ಮೊಬೈಲಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ? ಈಗ ನೋಡಿ ಕ್ರಿಯೇಟ್ ಆಗಿದ್ದಿಲ್ಲ ಅಂತ ನೋಡೋಣ, ಬ್ಯಾಕ್ ಬರೋಣ. ಓಕೆ, ಫುಲ್ ಬ್ಯಾಕ್ ಬಂದಿದ್ದು ನೋಡಿ. ಇಲ್ಲಿ ನೋಡಿ, ವಾಟ್ಸಪ್ ಓಪನ್ ಆಗಿದೆ, ಇನ್ಸ್ಟಾಗ್ರಾಮ್ ಓಪನ್ ಆಗಿದೆ. ನೀವು ನೋಡ್ಬೋದು, ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಇನ್ಸ್ಟಾಗ್ರಾಮು 2 ಇದ್ದಾವೆ. ಕ್ರಿಯೇಟ್ ಆಗಿದ್ದಿಲ್ಲ, ಈಗ ಕ್ರಿಯೇಟ್ ಮಾಡಿದ್ದೀನಿ ಡಬಲ್ ಆ್ಯಪು. ಮತ್ತು ನೋಡಿ, ವಾಟ್ಸಪ್ಪು ಕ್ರಿಯೇಟ್ ಮಾಡಿದ್ದೀನಿ. 2 ಆ್ಯಪ್ಗಳು ಕಾಣಿಸ್ತಿದ್ದಾವೆ. ಓಕೆನಾ? ನೋಡಿ, ವಾಟ್ಸಪ್ ಒಂದು ಓಪನ್ ಮಾಡಿದ್ದು, ಇದು ಕ್ರಿಯೇಟ್ ಆಗಿದೆ, ನನ್ನ ಹೆಸರಲ್ಲಿದೆ. ಮತ್ತು ಇನ್ನೊಂದು ವಾಟ್ಸಪ್ ಇದೆಯಲ್ಲ, ಅದು ಕ್ರಿಯೇಟ್ ಆಗಿಲ್ಲ, ಇನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾವು ಹೊಸ ನಂಬರ್ ಹಾಕ್ಬಿಟ್ಟು ನಾವು ಕ್ರಿಯೇಟ್ ಮಾಡ್ಕೋಬೋದು, ಡಬಲ್ ಆ್ಯಪ್ಗಳನ್ನ ಯೂಸ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್? ಇದೇ ಥರ ಫ್ರೆಂಡ್, ನಾವು ಒಂದು ಮೊಬೈಲಲ್ಲಿ 2 ಆ್ಯಪ್ಗಳನ್ನ ಹೆಂಗೆ ಯೂಸ್ ಮಾಡೋದು ಅಂದರೆ, ಇದು ಇಂಟರ್ನಲ್ ಸೆಟ್ಟಿಂಗ್ಸ್ಗಳು. ಬೇರೆ ನಾವು ಆ್ಯಪ್ಗಳ ಮುಖಾಂತರ ಮಾಡ್ಬೇಕಂದ್ರೆ ಅವು ಸೆಟ್ಟಿಂಗ್ಸ್ಗಳು ಬೇರೆ ಇದ್ದಾವೆ. ಈಗ ನಾವು ಇಂಟರ್ನಲ್ ಸೆಟ್ಟಿಂಗ್ಗಳು ಮುಖಾಂತರ ಹೆಂಗೆ ಡ್ಯುಯಲ್ ಆ್ಯಪ್ಗಳನ್ನ ಯೂಸ್ ಮಾಡೋದು ಅದ್ರ ಬಗ್ಗೆ ಹೇಳಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಗಳು ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಮಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.